ಕೆಎನ್ ರಾಜಣ್ಣ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ದಲಿತ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿರುವಂತಹ ಘಟನೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ನಡೆದಿದೆ. ಪಟ್ಟಣದ ಪಂಚಾಯಿತಿ ಮುಂಭಾಗದಿಂದ ತಾಲೂಕು ಕಚೇರಿಯವರೆಗೂ ಕೂಡ ಸಾವಿರಾರು ಕೆಎನ್ ರಾಜಣ್ಣ ಅವರ ಅಭಿಮಾನಿಗಳು ಪಾದಯಾತ್ರೆಯನ್ನು ನಡೆಸಿ ತಹಶೀಲ್ದಾರ್ ಮಂಜುನಾಥ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ರಾಜಣ್ಣ ಅವರು ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಕ್ತಿ ಇದ್ದಂತೆ, ಅವರು ಮನಸ್ಸು ಮಾಡಿದರೆ ಯಾವುದೇ ಪಕ್ಷವನ್ನು ಸೋಲಿಸುವಂತಹ ಅಥವಾ ಗೆಲ್ಲಿಸುವಂತಹ ಶಕ್ತಿಯನ್ನು ಹೊಂದಿದ್ದಾರೆ. ಅಂತಹ ಧೀಮಂತ ನಾಯಕನನ್ನ ಏಕಾಏಕಿ ಯಾವುದೇ ಕಾರಣಗಳಿಲ್ಲದೆ ಸಂಪುಟದಿಂದ ವಜಾಗೊಳಿಸಿರುವುದು ಖಂಡನೀಯ ಅಂತ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹನುಮಾನ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ಜನಾಂಗದ ಪರವಾಗಿ ಲಿಂಗಾಯತರು, ಒಕ್ಕಲಿಗರು, ಯಾವ ಜಾತಿ ಭೇದ ಎಣಿಸುತ್ತೆ ಅವರು ಹೋರಾಟ ಮಾಡ್ಕೊಂಡು ಅವರು ಯಾವುದೇ ಇದಿಲ್ಲದೆ ಗೆದ್ದು ಬಂದಂಥವ್ರನ್ನ ಏಕಾಏಕಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಿ ಅವ್ರನ್ನ ಕೆಲವು ಕಾಣದ ವ್ಯಕ್ತಿಗಳು ಮರೆಯಾಗಿ ಅವರನ್ನ ಸಂಪುಟದಿಂದ ವಜಾ ಮಾಡೋ ಹಾಗೆ ಮಾಡಿ ಇವತ್ತು ತುಮಕೂರು ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕಕ್ಕೆ, ಇಡೀ ಕಾಂಗ್ರೆಸ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಎಚ್ಚರಿಕೆ ತಗೊಳ್ಳಿ. ಧಾರಾಕಾರ ಮಳೆಯಿಂದ ಅಂಬೇಡ್ಕರ್ ಬಾಲಕಿಯರು ಮತ್ತು ಬಾಲಕರ ಒಂದು ವಸತಿ ನಿಲಯ ಹಾಸ್ಟೆಲ್ಗಳೇನಿರುತ್ತೆ ಅದರ ಅಕ್ಕಪಕ್ಕ ಸಂಪೂರ್ಣ ಗಬ್ಬು ನಾರ್ತಾ ಇದ್ದು ಮಕ್ಕಳು ಪರದಾಡುವಂತಹ ಒಂದು ಸನ್ನಿವೇಶ ಎದುರಾಗಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಈ ಒಂದು ಘಟನೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಮಳೆಯಲ್ಲಿ ತೀವ್ರವಾಗಿ ಆಗ್ತಾ ಇದೆ. ಅದಕ್ಕಾಗಿ ಎರಡೂ ಹಾಸ್ಟೆಲ್ಗಳಲ್ಲಿ ಅಂದಾಜು 400ರಿಂದ 500 ಮಕ್ಕಳು ಅಲ್ಲಿ ಇರುವಂಥದ್ದು. ಅವರೆಲ್ಲ ಕೂಡ ಸಂಕಷ್ಟಕ್ಕೆ ಈಗ ಸಿಲುಕಿದ್ದಾರೆ ಈ ಒಂದು ಮಳೆಯಿಂದ. ಮಳೆ ಬಂದರೆ ಈ ಒಂದು ಪ್ರದೇಶ ಏನಿದೆ ಕೊಳಚೆ ನೀರಿನಲ್ಲಿ ಮುಳುಗು ಹೋಗುತ್ತೆ, ಅದರಲ್ಲೇ ಓಡಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕಾಗಿ ಅಲ್ಲಿನ ಒಂದು ಜನರಾಗಿರ್ಬೋದು ಮಕ್ಕಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಶಹಾಪುರನ ಅಂಬೇಡ್ಕರ್ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ಶಾಲೆ ಆವರಣದಲ್ಲಿ ಮತ್ತು ಅಂಬೇಡ್ಕರ್ ವಸತಿ ಶಾಲೆ ಪೂರ್ವ ಬಾಲಕರ ಹಾಸ್ಟೆಲ್ನಲ್ಲಿ ಗ್ರೌಂಡಿನಲ್ಲಿ ಇವತ್ತು ಶಾಲೆಯ ಮಕ್ಕಳು ದಿನನಿತ್ಯ ಈ ಒಂದು ಮಳೆ ನೀರಿನಲ್ಲಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಹತ್ತಾರು ರೋಗಕ್ಕೆ ತುತ್ತಾಗುವಂಥ ಪರಿಸ್ಥಿತಿ ಇವತ್ತು ಈ ಒಂದು ಬಾಲಕ ಮತ್ತು ಬಾಲಕಿಯರ ಪರಿಸ್ಥಿತಿ ಇವತ್ತು ಶಹಾಪುರದಲ್ಲಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ BCM ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತಕ್ಷಣ ಮುತುವರ್ಜಿ ವಹಿಸಿ ಇದನ್ನು ಮರಮ ಹಾಕಿ ಅಥವಾ ಪೈಪ್ಲೈನ್ ಮಾಡೋದ್ರ ಮೂಲಕ ಈ ಒಂದು ನೀರು ಸಂಗ್ರಹ ಆಗುವುದನ್ನು ಕೂಡಲೇ ತೆರವುಗೊಳಿಸಬೇಕು ಮತ್ತು ಸುಗಮವಾಗಿ ಅವರ ಶಾಲಾ ವಿದ್ಯಾಭ್ಯಾಸಕ್ಕೆ ತೆರಳುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಮಾಡಬೇಕು. ಇಲ್ಲಂತಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಮತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಸಂಘಟನೆ ನೇತೃತ್ವದಲ್ಲಿ ಶಹಾಪುರ ಒಂದು ವಿದ್ಯಾರ್ಥಿ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ನಾವು ಮುಂದಾಗಬೇಕಾಗ್ತದೆ ಅಂತೇಳಿ ಇಲ್ಲಿರ್ತಕ್ಕಂಥ ಸ್ಥಳೀಯ ವಾರ್ಡನ್ಗಳಿಗೆ ಈ ಮೂಲಕ ನಾವು ಎಚ್ಚರಿಕೆಯನ್ನು ಹೇಳಕ್ಕೆ ಬಯಸ್ತೀವಿ. ಭೀಮರಾಯ ಪೂಜಾರಿ, ಕರ್ನಾಟಕ ಪ್ರಾಂತ ರೈತ ಸಂಘ, ತಾಲೂಕು ಸಮಿತಿ, ಶಹಾಪುರ. ನಮಸ್ಕಾರ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಏಕಾಏಕಿ ಮಧ್ಯಾಹ್ನ ಸುರಿದ ಮಳೆ ಏನು ಸುರಿದಿದೆ ಅದಕ್ಕೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಭಾರೀ ಮಳೆಯಿಂದಾಗಿ ಚೆನ್ನಮ್ಮ ವೃತ್ತದ ಒಂದು ಫ್ಲೈಓವರ್ ಬಳಿ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದ್ದು, ಇತ್ತ ಕೊಪ್ಪಳದಲ್ಲಿಯೂ ಸಹ ವರುಣನ ಆರ್ಭಟ ಜೋರಾಗಿದೆ. ಕಳೆದ 3-4 ಗಂಟೆಗಳಿಂದ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಅಲ್ಲಿನ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಇನ್ನು ಏಕಾಏಕಿ ಮಳೆಯಿಂದಾಗಿ ರಸ್ತೆಯಲ್ಲಿ ಮಳೆ ನೀರು ನಿಂತಿದ್ದು ವಾಹನ ಸವಾರರು ಪರದಾಡುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.